ಬಿಜೆಪಿಯವರಿಗೆ ಚುನಾವಣೆ ವೇಳೆ ಮಾತ್ರ ರಾಮ ನೆನಪಾಗ್ತಾನೆ. ಬಳ್ಳಾರಿಯಲ್ಲಿ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ರಾಮನ ಹೆಸರಲ್ಲಿ ಮತ ಕೇಳ್ತಾರೆ. ಗಾಳೆಮ್ಮ ಮಾರಮ್ಮ ವಿಠಲ ಯಾಕೆ ನೆನಪಾಗೋದಿಲ್ಲ? ಹಾಗಾದ್ರೆ ಈ ದೇವ್ರು ಬೇಡ್ವಾ? ರಾಮನ ಹೆಸರಲ್ಲಿ ಮತವನ್ನ ಕೇಳ್ತಾರೆ. ಚುನಾವಣೆ ಬಂತು ಅಂದ್ರೆ ಸಾಕು ರಾಮನ ಜಪ ಶುರು ಮಾಡ್ಕೊಂಡು ಬಿಡ್ತಾರೆ. ಸಂಡೂರಿನಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಸಚಿವ ಸಂತೋಷ್ ಲಾಡ್. ನಾವು ಹಿಂದೂ ಪರ ಅಂತ ಬಿಜೆಪಿಗರು ಹೇಳ್ತಾರೆ. ಯಾವ ಹಿಂದೂಗೆ ವಿಶೇಷ ಯೋಜನೆ ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಬಳ್ಳಾರಿಯಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬಿಜೆಪಿಯವರು ಯಾವಾಗಲೂ ಕೂಡ ಹಿಂದೂ ಪರ ಅಂತ ಹೇಳ್ತಿರಲ್ಲ, ಹಿಂದೂ ಪರವಾಗಿ ಏನ್ ಯೋಜನೆ ತಂದಿದ್ದೀರಾ? ಚುನಾವಣೆ ಬಂತು ಅಂದ್ರೆ ಸಾಕು ರಾಮನ ಹೆಸರಲ್ಲಿ ಮತವನ್ನ ಕೇಳ್ತಿರಲ್ಲ. ಗಾಳೆಮ್ಮ ಮಾರಮ್ಮ ವಿಠಲ ಇವರು ದೇವ್ರಲ್ವಾ, ಇವ್ರು ಯಾಕೆ ನೆನಪಾಗಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡೀ ಬಿಜೆಪಿಯವರು ಹೋರಾಟ ಮಾಡಿದ್ರು, ರಾಮನ ಪರವಾಗಿ ಮಾತನಾಡಿದ್ರು. ಯಾಕಂದ್ರೆ ರಾಮನಿಂದ ಅವ್ರಿಗೆ ಓಟ್ ಇದೆ. ನಾಳೆ ದುರ್ಗಮ್ಮ ಮಾರಮ್ಮ ಅವ್ರಿಗೆ ಬೇಡ ಅಂದ್ರೆ ಏನ್ರಿ? ಪಾಂಡ್ರಂಗ್ ಬೇಡ? ಮತ್ತೆ ಯಾಕೆ ಪಾಂಡ್ರಂಗ್ ಬಗ್ಗೆ ಮಾತಾಡಂಗಿಲ್ಲ ಅವರು? ಪಾಂಡ್ರಂಗ್ ಮಾತಾಡಿದ್ರೆ ಓಟ್ ಬಿಡಂಗಿಲ್ಲ. ಪಾಂಡ್ರಂಗ್ ಮಾತಾಡಿದ್ರೆ ಮತ್ತೆ ನಾಳೆ ಮಾರಮ್ಮ ಮಾತಾಡಿದ್ರೆ ಓಟ್ ಬರ್ತಂತ ಮಾರಮ್ಮ ದೇವ್ತಾರ ಅವ್ರು. ನಮಗೆ ಈ ದೇಶದಲ್ಲಿ ಎಲ್ಲಾ ದೇವ್ರು ಬೇಕು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಂತ ಈ ದೇಶದ ಏಕತೆ ರೀತಿ ಕೇಳಿಕೆ. ಚುನಾವಣೆ ಬಂದಾಗ ಬರೇ ಹಿಂದೂ ಮುಸ್ಲಿಂ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಗೌಡ್ರಲ್ಲಿ. ಇವತ್ತು ರಾಮನ ಬಗ್ಗೆ ಇಡೀ ಬಿಜೆಪಿಯವರು ಹೋರಾಟ ಮಾಡಿದ್ರು, ರಾಮನ ಪರವಾಗಿ ಮಾತನಾಡಿದ್ರು. ಯಾಕಂದ್ರೆ ರಾಮನಿಂದ ಅವ್ರಿಗೆ ಓಟ್ ಇದೆ. ನಾಳೆ ದುರ್ಗಮ್ಮ ಮಾರಮ್ಮ ಅವ್ರಿಗೆ ಬೇಡ ಅಂದ್ರೆ ಏನ್ರಿ? ಪಾಂಡ್ರಂಗ್ ಬೇಡ? ಮತ್ತೆ ಯಾಕೆ ಪಾಂಡ್ರಂಗ್ ಬಗ್ಗೆ ಮಾತಾಡಂಗಿಲ್ಲ ಅವರು? ಪಾಂಡ್ರಂಗ್ ಮಾತಾಡಿದ್ರೆ ಓಟ್ ಬಿಡಂಗಿಲ್ಲ. ಪಾಂಡ್ರಂಗ್ ಮಾತಾಡಿದ್ರೆ ಮತ್ತೆ ನಾಳೆ ಮಾರಮ್ಮ ಮಾತಾಡಿದ್ರೆ ಓಟ್ ಬರ್ತಂತ ಮಾರಮ್ಮ ದೇವ್ತಾರ ಅವ್ರು. ನಮಗೆ ಈ ದೇಶದಲ್ಲಿ ಎಲ್ಲಾ ದೇವ್ರು ಬೇಕು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಪಾರ್ಸಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಂತ ಈ ದೇಶದ ಏಕತೆ ರೀತಿ ಕೇಳಿಕೆ. ಚುನಾವಣೆ ಬಂದಾಗ ಬರೇ ಹಿಂದೂ ಮುಸ್ಲಿಂ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಗೌಡ್ರಲ್ಲಿ. ಇವತ್ತು ರಾಮನ ಬಗ್ಗೆ ಇಡೀ ಬಿಜೆಪಿಯವರು ಹೋರಾಟ ಮಾಡಿ